ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಕ್ಲಿನಿಕಲ್ ಡೈಟಿಷಿಯನ್ ರೇಖಾ. ಆರೋಗ್ಯಕ್ಕೆ ಸಕ್ಕರೆ ಸೇವನೆ ಒಳ್ಳೇದಾ ಅಥವಾ ಬೆಲ್ಲ ಸೇವನೆ ಒಳ್ಳೇದಾ? ಮೊದ್ಲೆಲ್ಲ ನಮ್ ಹಿರಿಯರು ಬೆಲ್ಲದ ಬಳಕೆ ಬಹಳ ಮಾಡ್ತಾ ಇದ್ರು. ಈಗ ಕೆಲವಷ್ಟು ವರ್ಷಗಳಿಂದ ಸಕ್ಕರೆ ಸೇವನೆ ಜಾಸ್ತಿ ಆಗ್ತಾ ಇದೆ. ಪ್ರತಿನಿತ್ಯದ ದಿನ ಬಳಕೆಯಲ್ಲಿ ಟೀ, ಕಾಫಿ, ಜ್ಯೂಸು, ಮಿಲ್ಕ್ ಶೇಕು ಇನ್ನಿತರ ತಂಪು ಪಾನೀಯಗಳ ಸೇವನೆ ಜೊತೆಗೆ ನೀವು ಸಕ್ಕರೆನ ಜಾಸ್ತಿ ಉಪಯೋಗನ ಮಾಡ್ತಾ ಇದ್ದೀರಾ. ಮೊದ್ಲೆಲ್ಲ ಅತಿಥಿಗಳು ಮನೆಗ್ ಬಂದಾಗ ಚೂರ್ ಬೆಲ್ಲ ಕೊಟ್ಟು ನೀರ್ ಕೊಡು ಅಂತ ರೂಢಿ ಇತ್ತು. ಯಾಕಂತಂದ್ರೆ ದನಿ ವಾರಿಸ್ಕೊಂಡು ಸುಧಾರಿಸ್ಕೊಳ್ಳಿ ಅಂತ ಹೇಳಿ. ಚಳಿಗಾಲ ಬಂದ್ರೆ ಬೆಲ್ಲ ಮತ್ತು ಅರಿಶಿನ ತಿನ್ನು ಅಂತ ರೂಢಿ ಮಾಡ್ಕೊಂಡಿದ್ರು. ಯಾಕಂದ್ರೆ ಕೆಮ್ಮು, ನೆಗಡಿ ಈ ತರ ಯಾವುದೇ ಶ್ವಾಸಕೋಶದ ತೊಂದರೆಗಳು ಆಗ್ಬಾರ್ದು ಅಂತ ಹೇಳಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವುಗಳನ್ನೆಲ್ಲ ನಾವು ನಿಲ್ಲಿಸ್ಬಿಟ್ಟಿದ್ದೇವೆ. ಆರ್ಗ್ಯಾನಿಕ್ ಬೆಲ್ಲದ ಅವೇರ್ನೆಸ್ ಜಾಸ್ತಿ ಆದಾಗಿಂದ ಬಹಳಷ್ಟು ಜನ ಸಕ್ಕರೆ ಬಿಟ್ಟು ಬೆಲ್ಲ ಸೇವನೆ ಮಾಡೋದನ್ನ ರೂಢಿ ಮಾಡ್ಕೊಳಕತ್ತೀರಿ. ಡಯಾಬಿಟೀಸ್ ಅಂಡ್ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕನ್ನೋರು ಕೂಡ ಬೆಲ್ಲ ಸೇವನೆನ ಜಾಸ್ತಿ ಮಾಡ್ತಾ ಇದ್ದೀರಾ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಲ್ಲ ಮತ್ತು ಸಕ್ಕರೆ ಕುರಿತು ಬಹಳಷ್ಟು ಕನ್ಫ್ಯೂಷನ್ ಆಗ್ತಾ ಇದ್ದಾವೆ. ಕೆಲವೊಬ್ರು ಕೇಳ್ತೀರಿ ಸಕ್ಕರೆ ಬಿಟ್ಟು ಬೆಲ್ಲ ತಿನ್ಬೇಕಾ, ಕೆಲವೊಬ್ರು ಹೇಳ್ತಿದ್ರಿ ಮೇಡಮ್ ನಾವು ಸಕ್ಕರೆನ ಕಂಪ್ಲೀಟ್ ಬಿಟ್ಬಿಟ್ಟೇವ್ರಿ, ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಕತ್ತೀವಿ ಅಂತ ಹೇಳ್ತಿರ್ತೀರಿ. ಆದ್ರೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಎರಡೂನು ಕಬ್ಬಿನ ರಸದಿಂದನೇ ತಯಾರಿಸ್ತೇವೆ. ಕಬ್ಬಿನ ರಸನ ಬಹಳಷ್ಟು ರಾಸಾಯನಿಕಗಳನ್ನ ಅಂದ್ರೆ ಕೆಮಿಕಲ್ಸ್, ಕಾರ್ಬನ್ ಡೈಆಕ್ಸೈಡ್, ಸಲ್ಫೋರಿಕ್ ಆಸಿಡ್, ಫಾಸ್ಫರಿಕ್ ಆಸಿಡ್, ಸಲ್ಫರ್ ಡೈಆಕ್ಸೈಡ್ ಇನ್ನಿತರ ರಾಸಾಯನಿಕಗಳನ್ನ ಯೂಸ್ ಮಾಡಿ ಎಷ್ಟು ಜಾಸ್ತಿ ಸಂಸ್ಕರಣೆ ಮಾಡ್ತಾರೆ ಅಷ್ಟು ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ವೈಟ್ ಶುಗರ್ ಸಿಗುತ್ತೆ. ಸೊ ಈ ಶುಗರ್ ಅಲ್ಲಿ ನಿಮ್ಗೆ ಗ್ಲುಕೋಸ್ ಬಿಟ್ಟು ಬೇರೆ ಯಾವುದೇ ತರದ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ. ಇದೇ ತರ ಕಬ್ಬಿನ ರಸನ ಕಡಿಮೆ ಕೆಮಿಕಲ್ಸ್ ಬಳಸಿ ಕಡಿಮೆ ಸಂಸ್ಕರಣೆ ಮಾಡಿದಾಗ ಬಂಗಾರದ ಬಣ್ಣದ ಬೆಲ್ಲ ನಿಮ್ಗೆ ಸಿಗುತ್ತದೆ. ಸೊ ಬೆಲ್ಲ ಗ್ಲುಕೋಸ್ ಜೊತೆಗೆ ಬೇರೆ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಐರನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಸೋಡಿಯಂ ಹಾಗೂ ಫೈಬರ್ ಗಳನ್ನ ಹೊಂದಿದೆ. ಸೊ ಸಕ್ಕರೆ ಬಳಕೆ ಮಾಡೋಕ್ಕಿಂತ ಬೆಲ್ಲ ಬಳಕೆ ಮಾಡೋದು ಉತ್ತಮ. ಯಾಕಂತಂದ್ರೆ ಬೆಲ್ಲ ಇವೆಲ್ಲ ನ್ಯೂಟ್ರಿಯೆಂಟ್ಸ್ ಅನ್ನ ಅಂದ್ರೆ ಪೋಷಕಾಂಶಗಳನ್ನ ಹೊಂದಿರೋದ್ರಿಂದ ಜೀರ್ಣಶಕ್ತಿನ ಇಂಪ್ರೂವ್ ಮಾಡುತ್ತೆ, ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನ ತಡೆಗಟ್ಟುತ್ತೆ, ರಕ್ತಹೀನತೆಯನ್ನ ತಡೆಗಟ್ಟುತ್ತದೆ. ಇದಲ್ಲದೆ ಇನ್ನಿತರ ಶ್ವಾಸಕೋಶದ ಪ್ರಾಬ್ಲಮ್ಸ್ ಗಳನ್ನ ಕೂಡ ತಡೆಗಟ್ಟುವುದರಲ್ಲಿ ಸಹಾಯ ಮಾಡುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಎರಡು ನ್ಯಾಚುರಲ್ ಸ್ವೀಟ್ನೆಸ್ ಹೊಂದಿವೆ. ಆದ್ರೆ ಸಕ್ಕರೆ ಬೆಲ್ಲಕ್ಕಿಂತ ಜಾಸ್ತಿ ಗ್ಲುಕೋಸ್ ಅನ್ನ ದೇಹಕ್ಕೆ ಕೊಡುತ್ತದೆ. ಸೊ ಅತಿ ಆದ್ರೆ ಯಾವ್ದಾದ್ರೂ ದೇಹಕ್ಕೆ ವಿಷಾನೆ. ಸೊ ನಾರ್ಮಲ್ ಇದ್ದವರು ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಮಿತವಾಗಿ ಬಳಸೋದನ್ನ ರೂಢಿ ಮಾಡ್ಕೊಳ್ರಿ. ಇನ್ನು ಡಯಾಬಿಟೀಸ್ ಅವರು ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಎರಡನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿರಿ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.